ಅವರ ಜನ್ಮದಿನವನ್ನು ಇವತ್ತು ವೇದವ್ಯಾಸರ ಜನ್ಮದಿನವನ್ನು ಇವತ್ತು ನಾವು ಗುರು ಪೂರ್ಣಿಮಾ ಅಂತ ಹೇಳಿ ಆಚರಿಸ್ತಾ ಬಂದಿದ್ದೀವಿ. ನಮಗೆ ಗುರುಗಳು ಬಹಳಷ್ಟು ಜನ ಇದ್ದಾರೆ. ಶಂಕರಾಚಾರ್ಯ, ರಾಘವೇಂದ್ರ ಸ್ವಾಮಿ, ಶಿರಡಿ ಸಾಯಿಬಾಬಾ, ಬಹಳಷ್ಟು ಗುರುಗಳು ನಮಗೆ ಮಾರ್ಗದರ್ಶನ, ಜೀವನದಲ್ಲಿ ನಮಗೆ ಮಾರ್ಗದರ್ಶನ ನೀಡಿ ಯಾವ ರೀತಿ ಜೀವನ ಸಾಗಿಸಬೇಕು, ಯಾವ ರೀತಿ ಬದುಕಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನ ನೀಡಿರುವಂಥ ಬಹಳಷ್ಟು ಗುರುಗಳು ಇವತ್ತು ನಮಗೆ ಜ್ಞಾನ ನೀಡುವುದಕ್ಕೆ ಅವರೆಲ್ಲರಿಗೂ ನಾವು ಶಿರಗುರಾಗಿ ಇರಬೇಕು. ತಾಯಿಯೇ ಮೊದಲ ಗುರು ಮತ್ತು ತಂದೆನೂ ಗುರು ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಮಾರ್ಗದರ್ಶಕರು. ತಾಯಿ ಬೆಳೆಸಿದ್ರೆ ಮತ್ತೆ ತಂದೆ ಅವರ ಜೀವನ ಶೈಲಿಯನ್ನು ಯಾವ ರೀತಿ ಮಕ್ಕಳಲ್ಲಿ ನಿರೂಪಣೆ ಮಾಡಬೇಕು ಅಂತೇಳಿ ತಂದೆ ತಾಯಿ ಅವರೊಬ್ಬ ಮೊದಲ ಗುರುಗಳು, ಆಮೇಲೆ ಶಿಕ್ಷಕರು. ಇವತ್ತು ನಾವು ಜ್ಞಾನವನ್ನು ಪಡಬೇಕಾದ್ರೆ ನಮ್ಮ ಶಿಕ್ಷಕರು ಬಹಳ ಇಂಪಾರ್ಟೆಂಟ್. ಇವತ್ತು ನಿಮಗ ಜ್ಞಾನವನ್ನು ನೀಡಿರುವ ಎಲ್ಲ ಶಿಕ್ಷಕರಿಗೆ ಒಂದು ಕ್ಲಾಸ್ ಮುಖಾಂತರವರೆಗೆ ನಾವು ಇವತ್ತು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ಇಂತಹ ದಿನವನ್ನು ನೀವು ಮೊದಲು ನಿಮ್ಮ ತಾಯಿಗೆ ನಮಸ್ಕಾರ ಮಾಡಬೇಕು. ಮನೆಯಲ್ಲಿ ಇವತ್ತು ನೀವು ಪ್ರತಿದಿನ ಮಾಡಬೇಕು. ಅಂದರೆ ಇವತ್ತು ಎಸ್ಪೆಷಲಿ ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ಗುರುಗಳಿಗೆ ಪಾದಪೂಜೆ ಮಾಡಬೇಕು ಆ್ಯಕ್ಚುಲಿ. ಯಾಕಂದರೆ ಮಾರ್ಗದರ್ಶಕರು ನಮ್ಮ ಜೀವನ ಬೆಳಕನ್ನು ತಿಳಿದವರು ಅಂತ ಗುರುಗಳಿಗೆ ಇವತ್ತು ನಾವು ನಮನ ಮಾಡಲೇಬೇಕು. ಬರ್ತಾ ಗುರುಗಳಿಗೆ ನಾವು ಜಾಸ್ತಿ ಅವರಿಗೆ ರೆಸ್ಪೆಕ್ಟು ಕೊಡ್ತಾ ಇಲ್ಲ. ಯಾಕಂದರೆ ಅವರು ಶಿಕ್ಷಕರು ಶಾಲೆಗೆ ತಗೊಂತಾರೆ, ನಮಗೆ ಪಾಠ ಕಲಿಸ್ತಾರೆ ಅಂತ ನೀವೆಲ್ಲ ತಿಳ್ಕೊತಾ ಇದ್ರಿ. ಆದರೆ ನೀವು ಎಷ್ಟು ಹಣ ಕೊಟ್ಟರೂ ನಿಮ್ಮ ಶಿಕ್ಷಣವನ್ನು ನೀಡಿರುವಂಥ ಗುರುಗಳು ಯಾವಾಗ ಅರಿಬಾರ್ದು. ಜೀವನದಲ್ಲಿ ಏನೇ ಇದ್ರೆ ಯಾವ ಆಸ್ತಿಯನ್ನ ಹಂಚ್ಕೋಬಹುದು, ಆದರೆ ನಾವು ಕಲಿಯುವಂಥ ಶಿಕ್ಷಣವನ್ನು ಪಾಲನೆ ಮಾಡೋಕ್ಕಾಗಲ್ಲ. ಜ್ಞಾನ ಯಾವಾಗಲೂ ಹಂಚಕ್ ಬರಲ್ಲ. ಅದಕ್ಕೆ ಇಂಥ ಜ್ಞಾನವನ್ನು ನೀಡಿರುವಂತಹ ಎಲ್ಲ ಶಿಕ್ಷಕರಿಗೂ ನನ್ನ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತು ಗಮನ ಸಲ್ಲಿಸ್ತಾ ಇದ್ದೀನಿ.